ಆರ್ ಸಿ ಬಿ ಅಭಿಮಾನಿಗಳಿಗೆ ಲಿಟ್ರಲಿ ಈ ಒಂದು ವಿಡಿಯೋದಿಂದ ಪಕ್ಕ ಬ್ಯಾಡ್ ನ್ಯೂಸ್ ಇದ್ದೇ ಇದೆ, ಸ್ವಲ್ಪ ಖರಾಬ್ ನ್ಯೂಸ್ ಅಂತಲೇ ಹೇಳ್ಬೋದು. ಆರ್ ಸಿ ಬಿ 2025 ಯಾವ ಥರ ಕಪ್ನ ಆಯ್ತಿತ್ತು, ಈ ಒಂದು ಸೀಸನ್ 2026 ಕಪ್ನ ಆಯಿತು ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದಿ ಫಾರಿನ್ ಪ್ಲೇಯರ್ಸು, ಬಿಗ್ ಪ್ಲೇಯರ್ಸು, ಸ್ಟಾರ್ಟಿಂಗ್ 11ನಲ್ಲಿ ಆಡೋ ಪ್ಲೇಯರ್ಸು, ಪ್ಲೇಯಿಂಗ್ 11ನಲ್ಲಿ ಆಡೋ ಪ್ಲೇಯರ್ಸ್ಗೆ ಇಂಜುರಿ ಆಗಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ತುಂಬ ಡೀಪಾಗಿ ಥಿಂಕ್ ಮಾಡಲೇಬೇಕು. ಬಟ್ ಇಲ್ಲಿ ತುಂಬ ಜನ ಬಿಗ್ ಪ್ಲೇಯರ್ಸು ಇಂಜುರಿ ಆಗಿದ್ದಾರೆ. ಇದು 4 ಅಪ್ಡೇಟ್ಗಳಿದೆ, ಯಾವುದು ಕೂಡ ಮಿಸ್ ಮಾಡೋಕೆ ಹೋಗ್ಬೇಡಿ. ಫಸ್ಟ್ ಅಪ್ಡೇಟ್ ನೋಡ್ತಾ ಇದ್ದೀರಾ, ಆರ್ ಸಿ ಬಿ ವೆಂಕಟೇಶ್ ಅವರನ್ನು 7 ಕೋಟಿಗೆ ಪಿಕ್ ಮಾಡಾದ್ಮೇಲೆ ಮಿನಿ ಆಕ್ಷನಲ್ಲಿ ಇವ್ರದ್ದು ಲಾಸ್ಟ್ 5 ಇನ್ನಿಂಗ್ಸ್ ಅಂತೂ ಖರಾಬಾಗಿದೆ. ವಿಜಯ್ ಹಜಾರೆ ಟ್ರೋಫಿಲಂತೂ ರನ್ಸೇ ಹೊಡಿತಿಲ್ಲ ಮಗ. ನೋಡ್ತಾ ಇರ್ಬೋದು ನೀವು, ಫಸ್ಟ್ ಮ್ಯಾಚು 12, ಸೆಕೆಂಡ್ ಮ್ಯಾಚು 16, ಥರ್ಡ್ ಮ್ಯಾಚ್ 8, ಫೋರ್ತ್ ಮ್ಯಾಚು 32, 5ನೇ ಮ್ಯಾಚು 34 ರನ್ನ ಹೊಡೆದಿದ್ದಾರೆ. 5 ಇನ್ನಿಂಗ್ಸಲ್ಲಿ 150 ಕೂಡ ಹೊಡೆದಿಲ್ಲ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವ್ರ ಬಗ್ಗೆ ಸ್ವಲ್ಪ ತಲೆ ಯೋಚನೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಡೊಮೆಸ್ಟಿಕ್ ನಮ್ಮ ಇಂಡಿಯನ್ ಪ್ಲೇಯರು, ಆಲ್ರೌಂಡರು ಇವ್ರು ಬೇಕೇ ಬೇಕು ಅಂತ ಆರ್ ಸಿ ಬಿ ಅವರು ಪಿಕ್ ಮಾಡಿರೋದು ಆಕ್ಷನಲ್ಲಿ. ಸೊ ನೋಡಬೇಕು ಏನು ಮಾಡ್ತಾರೆ ಅಂತ. ಮತ್ತು ಎರಡನೇ ಅಪ್ಡೇಟು, ಮುಸ್ತಫಿಜುರ್ ರೆಹಮಾನ್ ರಿಲೀಸ್ಡ್ ಬೈ KKR ಆಫ್ಟರ್ BCCI ಇನ್ಸ್ಟ್ರಕ್ಷನ್. ಬಾಂಗ್ಲಾದೇಶ್ ರಿಕ್ವೆಸ್ಟೆಡ್ ಟು ICC ಟು ಶಿಫ್ಟ್ ದೇರ್ T20 ವರ್ಲ್ಡ್ ಕಪ್ ಮ್ಯಾಚಸ್ ಔಟ್ಸೈಡ್ ಆಫ್ ಇಂಡಿಯಾ. ಬಾಂಗ್ಲಾದೇಶ್ ಬ್ಯಾನ್ಡ್ ದಿ ಬ್ರಾಡ್ಕಾಸ್ಟ್ ಆಫ್ IPL 2026 ಇನ್ ದಿ ಕಂಟ್ರಿ ಅಂತೆ. ಇಲ್ಲಿ ನೋಡ್ತಾ ಇರೋ ಟ್ವಿಸ್ಟು, KKR ಅವರು ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ರಿಲೀಸ್ ಮಾಡಾದ್ಮೇಲೆ ಬಾಂಗ್ಲಾದೇಶ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ICCನ ಇಂಡಿಯಾದಲ್ಲಿರೋ ಮ್ಯಾಚಸ್ನ ಬೇರೆ ಕಂಟ್ರಿಗೆ ಹಾಕಿ, ಇಲ್ಲ ನಮ್ಮ ಕಂಟ್ರಿಗೆ ಹಾಕಿ ಅಂತ. ಬಟ್ ICC ಅವರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ. ಯಾಕೆ ಅಂತ ನಿಮಗೂ ಗೊತ್ತು, ಇಂಡಿಯಾದಲ್ಲಿ ಕ್ರಿಕೆಟ್ ಒಂಥರ ಹಬ್ಬ. ಯಾವುದೇ ಲೀಗ್ ನೋಡಿದ್ರು ಕೂಡ ಅದನ್ನು ಒಂಥರ ದೊಡ್ಡದಾಗೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ICC ಈವೆಂಟ್ ಅಂತ ಹೇಳಿದ್ಮೇಲೆ, ವರ್ಲ್ಡ್ ಕಪ್ ಅಂತ ಹೇಳಿದ್ಮೇಲೆ ಇದನ್ನು ಬಿಡೋಂಗೇ ಇಲ್ಲ. ಸೊ ನಿಮಗೆ ಗೊತ್ತಿರೋಂಗೆ ಜಾಸ್ತಿ ಮೋಸ್ಟ್ ಆಫ್ ದಿ ರೆವಿನ್ಯೂ ಜನ್ರೇಟ್ ಆಗೋದೆ ಇಂಡಿಯಾದಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ಹುಚ್ಚು ಪ್ರೇಮಿಗಳಿದ್ದಾರೆ ಕ್ರಿಕೆಟ್ಗೆ. ಸೊ ಬೇರೆ ಬೇರೆ ಕಂಟ್ರಿಗೆಲ್ಲ ಹೋದರೆ ಅದು ಅಷ್ಟೊಂದೇನೋ ಅಮೌಂಟು ರೆವಿನ್ಯೂ ಎಲ್ಲ ಜನ್ರೇಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಾಂಗ್ಲಾದೇಶರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ICC ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಇವಾಗ ಬಾಂಗ್ಲಾದೇಶ್ ಏನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ರೆ, ಅವ್ರ ಕಂಟ್ರಿಲಿ ಬ್ರಾಡ್ಕಾಸ್ಟ್ ಆಗೋ IPL ಮ್ಯಾಚಸ್ನ ಬ್ಯಾನ್ ಮಾಡಿದ್ದಾರೆ. ಇದರಿಂದ ನಮಗೆ BCCIಗೆ ಎಫೆಕ್ಟ್ ಆಗುತ್ತೆ. ಅದು ಬಿಟ್ಟರೆ ICCಗೆ ಏನು ಅಷ್ಟೊಂದೇನು ಇದರಿಂದ ಪ್ರಾಬ್ಲಮ್ಸ್ ಆಗಲ್ಲ. ಸೊ ನೋಡಬೇಕು ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಕನ್ವರ್ಟ್ ಆಗುತ್ತೆ ಅಂತ. ಮತ್ತು 4ನೇ ಅಪ್ಡೇಟಲ್ಲಿ ನೋಡ್ತಾ ಇದ್ದೀರಾ, ರಜತ್ ಪಾಟಿದಾರ್ ಅವರು ಇಂಜುರಿ, ಪೆಲ್ಸಾಲ್ಟ್ ಅವರು ಇಂಜುರಿ, ಜೋಸ್ ಹೇಸಲ್ವುಡ್ ಕೂಡ ಇಂಜುರಿ, ಆ್ಯಂಡ್ ಟೀಮ್ ಡೇವಿಡ್ ಕೂಡ ಇಂಜುರಿ ಆಗಿದ್ದಾರೆ. ರಜತ್ ಪಾಟಿದಾರ್ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಇಂಜುರಿ ಆಗಿದ್ದಾರೆ, ನಿಮ್ಗೆ ಗೊತ್ತು, ಡೊಮೆಸ್ಟಿಕ್ ಮ್ಯಾಚಸ್ ನಡೀತಾ ಇದೆ. ಆ್ಯಂಡ್ ಪೆಲ್ಸಾಲ್ಟ್ ಅವರು ಕೂಡ ILT T20ಯಲ್ಲೂ ಕೂಡ ಇಂಜುರಿ ಆಗಿದ್ದಾರೆ. ಆ್ಯಂಡ್ ಜೋಸ್ ಹೇಸಲ್ವುಡ್ ಅವರು ಆ್ಯಶಲ್ಲಿ ಇಂಜುರಿ ಆದರು, ಅದಾದಮೇಲೆ ಮತ್ತೆ ಬರಲಿಲ್ಲ ಇವರು. ಆ್ಯಂಡ್ ಟೀಮ್ ಡೇವಿಡು ಬಿಗ್ ಬ್ಯಾಶಲ್ಲಿ ಇಂಜುರಿ ಆಗಿದ್ದಾರೆ. ಈ 4 ಪ್ಲೇಯರ್ಸು ಕೂಡ ಆರ್ ಸಿ ಬಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸು. ಇವರು ಹಾಕ್ಕೊಳ್ಳೇಬೇಕು ಲೆವೆಲಲ್ಲಿ. ಅಂಥ ಪ್ಲೇಯರ್ಸ್ಗೆ ಇಂಜುರಿ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಕ್ಯಾಪ್ಟನ್ಗೆ ಇಂಜುರಿ ಆಗಿದೆ ಮಗ, ಯಾವಾಗ ರಿಕವರಿ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಬಟ್ 3 ಫಾರಿನ್ ಪ್ಲೇಯರ್ಸ್ ಓಕೆನಾ, ಇವರು 3 ಜನನೂ ಕೂಡ ಪ್ಲೇಯಿಂಗ್ 11 ಆಡ್ತಾರೆ. ಬಟ್ ಇವ್ರಿಗೆ ಇಂಜುರಿ ಆಗಿದೆ. ನೋಡಬೇಕು ಏನು ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಬಟ್ ಇನ್ನು 2 ಮಂತ್ಸ್ 3 ಮಂತ್ಸ್ ಟೈಮ್ ಇದೆ IPLಗೆ. ಸೊ ರಿಕವರಿ ಆಗಿ ಬರ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಟ್ ಇದನ್ನು ಸೀರಿಯಸ್ ಆದರೆ ಆರ್ ಸಿ ಬಿಗೆ ಈ ಒಂದು ಸೀಸನಲ್ಲಿ ಕಪ್ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಾಗಲ್ಲ. ಇದೆಲ್ಲ ಆಗೋದು ಬೇಡ. ಆರ್ ಸಿ ಬಿಗೆ ಇನ್ನೊಂದ್ಸಲ ಕಪ್ ಗೆಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ಟು ಒಂಥರ ಹಿಸ್ಟ್ರಿ ಮಾಡೋಣ ಅಂತ ಹೇಳ್ತೀನಿ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೇನು ಅನಿಸುತ್ತಾ ಕಾಮೆಂಟ್ ಮಾಡಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನನ್ನ ಲುಕ್ ಆಗಿದೆ ಅಂತ ಕಾಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.